ನಾವೇ ಎಷ್ಟೊಂದು ದಿನ ನಮ್ಮ ಹಾಸ್ಪಿಟ್ಲಿಂದ ಎಷ್ಟೊಂದು ಜನ ಪ್ರಾಣ ಉಳಿಸೋಕ್ಕೆ ಅಮ್ಮ ಆ್ಯಂಬುಲೆನ್ಸ್ ತುಂಬ ಹೆಲ್ಪ್ ಮಾಡಿದೆ. 15,000 ಜೀವಗಳು ಉಳಿದಿದ್ದಾವೆ. ಅದರ ಕ್ರೆಡಿಟ್ ನಾವು ಕೊಡಬೇಕಾಗಿರೋದು ಪ್ರದೀಪ್ ಸರ್ ಅವರು ಕೊಟ್ಟಿರೋ ಅಮ್ಮ ಆ್ಯಂಬುಲೆನ್ಸ್ಗೆ. ಇದೇ ರೀತಿ ಸರ್ ಇನ್ನು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರಲಿ, ಕಂಟಿನ್ಯೂ ಮಾಡಲಿ ಅಂತ ಹೇಳ್ತೀವಿ. ಎಲ್ಲ ವಿತೌಟ್ ₹1 ಕೂಡ ತೊಗೊಂಡಿರಾ, ಎಲ್ಲ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ಎಲ್ರಿಗೂ. ಹ್ಯಾಪಿ ಬರ್ಡೇ ಪ್ರದೀಪ್ ಸರ್, ನಿಮ್ಮ ಸೇವೆ ಇದೇ ಥರ ಮುಂದುವರಿತಾ ಇರಲಿ. ನನ್ನ ಹೆಸರು ಅಕ್ಷತಾ. ನಾನು ನಂದಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ಫೈನಲ್ ಇಯರ್ ಸ್ಟೂಡೆಂಟ್ ಆಗಿದ್ದೀನಿ. ನಮಗೆ ಗೊತ್ತಿರೋ ಪ್ರಕಾರ ಆ್ಯಂಬುಲೆನ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ಲರಿಗೂ ಗೊತ್ತು. ಯಾಕಂದರೆ ಅದು ಎಮರ್ಜೆನ್ಸಿ ಪರ್ಪಸಸ್, ತುರ್ತು ಸೇವೆಗಳಲ್ಲಿ ಜನರಿಗೆ ಕರೆಕ್ಟ್ ಟೈಮಾಗಿ ಸಲ್ಲಿದ್ರೆ ಎಷ್ಟೊಂದು ಜೀವಗಳು ಉಳಿಯಬಹುದು. ಗೋಲ್ಡನ್ ಅವರ್ ಅಂತ ಒಂದಿರುತ್ತೆ. ಸೊ ಆ ಕರೆಕ್ಟ್ ಟೈಮಲ್ಲಿ ಪೇಷಂಟ್ಸ್ ಹಾಸ್ಪಿಟ್ಲಿಗೆ ರೀಚ್ ಆದರೆ ವಿ ಕ್ಯಾನ್ ಸೇವ್ ದೆಮ್. ಇಲ್ಲಿವರೆಗೂ 15,000 ಜೀವಗಳು ಉಳಿದಿದ್ದಾವೆ. ಅದರ ಕ್ರೆಡಿಟ್ ನಾವು ಕೊಡಬೇಕಾಗಿರೋದು ಪ್ರದೀಪ್ ಸರ್ ಅವರು ಕೊಟ್ಟಿರೋ ಅಮ್ಮ ಆ್ಯಂಬುಲೆನ್ಸ್ಗೆ. ಪ್ರದೀಪ್ ಸರ್ಗೆ ನಾವೆಲ್ಲರೂ ನಮ್ಮ ಕಡೆಯಿಂದ ಹ್ಯಾಪಿ ಬರ್ತ್ಡೇ ಅಂತ ವಿಶ್ ಮಾಡಿ ಅವರು ಒಳ್ಳೆ ಕೆಲಸನ ಇದೇ ಥರ ಕಂಟಿನ್ಯೂ ಮಾಡಲಿ ಅಂತ ಆಸೆ ಪಡ್ತೀವಿ. ಥ್ಯಾಂಕ್ ಯು ಸರ್. ಇವತ್ತು ಪ್ರದೀಪ್ ಈಶ್ವರ್ ಸರ್ ಹುಟ್ಟಿದ ದಿನ. ಪ್ರತಿ ವರ್ಷವೂ ಅವರು ತುಂಬ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಚಿಕ್ಕಬಳ್ಳಾಪುರ ಒಂದು ಪ್ರದೇಶಕ್ಕೆ. ಈ ಅಮ್ಮ ಆ್ಯಂಬುಲೆನ್ಸಿಂದ ಸುಮಾರು 15,000ಕ್ಕೂ ಹೆಚ್ಚು ಜೀವಗಳು ಉಳಿದಿದೆ. ನಾವೇ ಎಷ್ಟೊಂದು ದಿನ ನಮ್ಮ ಹಾಸ್ಪಿಟ್ಲಿಂದ ಎಷ್ಟೊಂದು ಜನ ಪ್ರಾಣ ಉಳಿಸೋಕ್ಕೆ ಅಮ್ಮ ಆ್ಯಂಬುಲೆನ್ಸ್ ತುಂಬ ಹೆಲ್ಪ್ ಮಾಡಿದೆ. ನಿಮ್ಗೆ ಯಾರಾದರೂ, ನಾನು ಒಂದು ಜನತೆಗೆ ಏನು ಕೇಳ್ಕೊತೀನಿ ಅಂತಂದರೆ, ನಿಮ್ಗೆ ಯಾರಿಗಾದ್ರೂ ತುರ್ತು ಏನಾದ್ರು ಎಮರ್ಜೆನ್ಸಿ ಏನಾದರೂ ಅವಶ್ಯಕತೆ ಇದ್ದಾಗ ಈ ನಂಬರ್ಗೆ ಕಾಲ್ ಮಾಡಿ. 080-244-133 ಈ ನಂಬರ್ಗೆ ಕಾಲ್ ಮಾಡಿ. ವಿತಿನ್ ಸಮ್ ಟೈಮ್, ಸ್ವಲ್ಪ ಟೈಮಲ್ಲಿ ನಿಮ್ಮ ಮುಂದೆ ಇರುತ್ತೆ, ನಿಮ್ಮ ಜೀವ ಉಳಿಸೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಬುಲೆನ್ಸ್ ಅನ್ನೋದು ತುಂಬ ಅವಶ್ಯಕ. ಬಿಕಾಸ್ ಯಾವಾಗ ಬೇಕಾದರೂ, ಎಲ್ಲಿ ಬೇಕಾದರೂ, ಏನು ಬೇಕಾದರೂ ಆಗ್ಬೋದು. ಇವಾಗ ಎಮರ್ಜೆನ್ಸಿಗೆ ಏನಾದರೂ ಒಂದು ಟ್ರಾನ್ಸ್ಪೋರ್ಟೇಷನ್ ಯಾರ ಹತ್ರನೂ ಇರೋಲ್ಲ. ಈಗ ಇಮಿಡಿಯೇಟಾಗಿ ಕಾಲ್ ಮಾಡಿ 10 ಮಿನಿಟ್ಸ್ಗೆ ಅದು ಬಂದು ಗೋಲ್ಡನ್ ಅವರ್ ಅಂತ ಹೇಳ್ತಾರೆ ನಮ್ಮ ಮೆಡಿಕಲಲ್ಲಿ. ಅಂದರೆ ಎಷ್ಟು ಸಾಧ್ಯನೋ ಅಷ್ಟು ಬೇಗ ನಮ್ಮ ಹಾಸ್ಪಿಟ್ಲಿಗೆ ಬಂದರೆ ನಾವು ಅಟ್ಲೀಸ್ಟ್ ಏನಾಗುತ್ತೋ ನಮ್ಮ ಕೈಲ ಪ್ರಯತ್ನ ಮಾಡ್ಬೋದು. ತುಂಬ ಲೇಟಾಗಿ ಬಂದರೆ ನಾವು ತಾನೇ ಏನು ಮಾಡೋಕ್ಕಾಗುತ್ತೆ. ಅವ್ರು ಎಷ್ಟು ಬೇಗ ಕರ್ಕೊಬರ್ತಾರೋ ನಾವು ನಮ್ಮ ಮೆಡಿಕಲ್ ಟ್ರೀಟ್ಮೆಂಟ್ನ ನಾವು ಅಷ್ಟೇ ಬೇಗ ಸ್ಟಾರ್ಟ್ ಮಾಡಿಬಿಟ್ಟು ಎಷ್ಟೋ ಜನ ಜೀವ ಉಳಿಸೋಕ್ಕೆ ಹೆಲ್ಪ್ ಮಾಡುತ್ತೆ. ಇದರಿಂದ ತುಂಬ ಜನ ಜೀವ ಉಳಿತಾ ಇದೆ ಅಂತ ನನ್ನ ಭಾವನೆ. ಸರ್ ಗೌತಮ್ ಅಂತ, ನಾನು ನಂದಿ ಮೆಡಿಕಲ್ ಕಾಲೇಜಲ್ಲಿ ಓದ್ತಾ ಇರೋದು. ಪ್ರದೀಪ್ ಈಶ್ವರ್ ಸರ್ ಕೆಳಗಡೆ ನಾನು 1 ವರ್ಷ ಓದಿದ್ದೀನಿ. ಸರ್ ತುಂಬ ಸಮಾಜಕ್ಕೆ ತುಂಬ ಒಳ್ಳೆ ಕೆಲಸಗಳು ಮಾಡ್ತಾಯಿದ್ದಾರೆ. ಈಗ ಚಿಕ್ಕಬಳ್ಳಾಪುರದ MLA ಆಗಿ ಹೋದ ವರ್ಷವೂ ಅವ್ರ ಬರ್ತಡೇಗೆ ಆಂಬುಲೆನ್ಸ್ಗಳನ್ನ ಬಿಟ್ಟಿದ್ರು. ಅದೇ ಥರ ಈ ವರ್ಷವೂ ಬಿಟ್ಟಿದ್ದಾರೆ. ಇದರಿಂದ ಚಿಕ್ಕಬಳ್ಳಾಪುರಕ್ಕೆ ತುಂಬ ಹೆಲ್ಪ್ ಆಗ್ತಿದೆ. ಆಸ್ಪತ್ರೆಗೆ ಹೋಗೋ ಜನಗಳಿಗೆ ಹೆಲ್ಪ್ ಆಗ್ತಾಯಿದೆ. ಇಲ್ಲ ಹಳ್ಳಿಯಿಂದ DHಗೆ ಹೋಗಬೇಕು ಆದರೆ ತುಂಬ ಕಷ್ಟ ಆಗೋದು ಜನಗಳಿಗೆ. ಆದ್ದರಿಂದ ಇವಾಗ ಆಂಬುಲೆನ್ಸ್ ಇರೋದ್ರಿಂದ ಅಮ್ಮ ಆಂಬುಲೆನ್ಸಿಂದ ಎಲ್ಲ ಸೌಕರ್ಯವಾಗಿ ನಡೀತಾ ಇದೆ. ಇದೇ ರೀತಿ ಸರ್ ಇನ್ನು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರಲಿ, ಕಂಟಿನ್ಯೂ ಮಾಡಲಿ ಅಂತ ಹೇಳ್ತೀವಿ. ಇದರಿಂದ ನಮಗೆಲ್ಲ ತುಂಬ ಒಳ್ಳೆಯದಾಗ್ತಾ ಇದೆ ಅಂತ ಹೇಳ್ತಾ ಹ್ಯಾಪಿ ಬರ್ಡೇ ಪ್ರದೀಪ್ ಸರ್, ನಿಮ್ಮ ಸೇವೆ ಇದೇ ಥರ ಮುಂದುವರಿತಾ ಇರಲಿ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಐಶಾ ಅಮ್ರಿನ್. ನಾನು ನಂದಿ ಮೆಡಿಕಲ್ ಕಾಲೇಜಲ್ಲಿ ಫಸ್ಟ್ ಇಯರ್ MBBS ಓದ್ತಾ ಇದ್ದೀನಿ. ಸೊ ನಮ್ಮ ಪ್ರದೀಪ್ ಸರ್ ಸರ್ ಬರ್ಡೇ ಇವತ್ತು. ಸೊ ವಿಶ್ ಯು ಹ್ಯಾಪಿ ಬರ್ಡೇ ಸರ್. ಮತ್ತು ನಮಗೆ ಸರು ಚಿಕ್ಕಬಳ್ಳಾಪುರದಲ್ಲಿ 3 ವರ್ಷದಿಂದ ಅಮ್ಮ ಆ್ಯಂಬುಲೆನ್ಸ್ ಬಿಟ್ಟಿದ್ದಾರೆ. 10 ಆ್ಯಂಬುಲೆನ್ಸು ತುಂಬ ಸೇವೆ ಆಗ್ತಾಯಿದೆ ಜನರಿಗೆಲ್ಲ. ವಿತೌಟ್ ₹1 ಕೂಡ ತೊಗೊಂಡಿರಾ, ಎಲ್ಲ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ಎಲ್ರಿಗೂ. ಇಮಿಡಿಯೇಟ್ ಸೇವೆ ಸಿಗ್ತಾ ಇದೆ. ವಿತಿನ್ 15 ಮಿನಿಟ್ಸ್ ಆ್ಯಂಬುಲೆನ್ಸ್ ಎಲ್ಲ ಬಂದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಆಗಲಿ ಅಥವಾ ಬ್ಯಾಂಗ್ಳೂರ್ ಆಗಲಿ ಬೇಗ ಸೇರಿಸ್ಬಿಟ್ಟು ತುಂಬ ಜನ ಲೈಫ್ನ ಸೇವ್ ಮಾಡಿದ್ದಾರೆ. ಸೊ ಸರ್, ಹೀಗೆ ನಿಮ್ಮ ಸೇವೆ ಎಲ್ರಿಗೂ ಸಿಗಲಿ ಮತ್ತು ಹಿಂಗೆ ಮುಂದೆ ಬರಲಿ ಅಂತ ಹೇಳ್ತಾ ಇನ್ನೊಂದು ಟೈಮ್ ನಿಮಗೆ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡ್ತೀನಿ ಸರ್. ಥ್ಯಾಂಕ್ ಯು.